ಸಾಲು ಸಾಲು ಹೆಣ್ಮಕ್ಳು ಆಡಿಯೋಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಒಬ್ರು ನಮ್ ಜೊತೆಗೆ ಒಂದು 3/4 ಗಂಟೆ ಮಾತಾಡಿದ್ರು ಕೂಡ, ನೀವು ಸ್ಟುಡಿಯೋಗೆ ಬಂದಿದ್ದೀರಿ. ಎಷ್ಟು ವರ್ಷಗಳಿಂದ ಈ ಆಟಗಳಾಗ್ತಾ ಇರೋದು? ಅವನು ಇದಕ್ಕಿಂತ ಮೊದಲು ಕಾರ್ಕಳ ಪೊಲೀಸ್ ಸ್ಟೇಷನ್ ಅಲ್ಲಿದ್ದ, ಬೆಳ್ತಂಗಡಿಯಲ್ಲಿದ್ದ, ಬಜ್ಪೆಯಲ್ಲಿದ್ದ, ಎಲ್ಲ ಕರಾವಳಿ ಭಾಗನೇ, ಅಲ್ಲೆಲ್ಲವೂ ಇದ್ದಾರೆ. ಮೂಲತಃ ಎಲ್ಲಿಯವರು ಅಂತ ಏನಾದ್ರು ಗೊತ್ತಿದ್ಯಾ? ಯಾರು ಅವರು? ಈಗ ಮೂಲತಃ ಮೂಡಬಿದ್ರಲ್ಲೇ ಇರೋದು. ಅಲ್ಲ, ಬೇಸಿಕಲಿ ಅವ್ರಿಗೆ ಓಕೆ ಫೈನ್, ನೀವು ಮುಂದುವರಿಸಿ. ಮೂಲತಃ ಅಂದ್ರೆ ನೀವು ಅವ್ರ ಊರು ಯಾವ್ದು ಅಂತ ಗೊತ್ತಿದ್ಯಾ ನಿಮ್ಗೆ ಅಂತ ಕೇಳ್ದೆ. ಇಲ್ಲ ಮೇಡಮ್, ಗೊತ್ತಿಲ್ಲ, ಪರವಾಗಿಲ್ಲ, ಮುಂದುವರಿಸಿ. ಈ ಎಲ್ಲಾ ಸ್ಟೇಷನ್ಗಳಲ್ಲಿ ನೀವೊಂದು ನೋಟಿಸ್ ಹೊರಡಿಸಿದ್ರೆ, ಈ ಸಂದೇಶ್ ಪಿಜಿ ಅವರಿಂದ ಎಷ್ಟು ಜನರಿಗೆ ಅನ್ಯಾಯ ಆಗಿದೆ ಅಂತ ಒಂದು ನೋಟಿಸ್ ಕೊಟ್ರೆ 100ಕ್ಕಿಂತ ಜಾಸ್ತಿ ಮಹಿಳೆಯರು ಬರ್ತಾರೆ. ಬರ್ದು ಕೊಡ್ತೀನಿ ನಾನು. ಯಾಕೆಂದ್ರೆ ಅಲ್ಲಿ ಹೋದಲ್ಲಿ ಕೂಡ ಒಂದು ಇದೇ ಸಮಸ್ಯೆ, ಎಲ್ಲಿ ಹೋದ್ರು ಇದೇ ಸಮಸ್ಯೆ. ಮಂಚಕ್ ಬಾ, ಇಲ್ಲ ಕಾಸು ಕೊಡು. ಮೂಡುಬಿದ್ರೆನಲ್ಲಿ ಒಬ್ಬ ಅಧಿಕಾರಿ, ಪೊಲೀಸ್ ಅಧಿಕಾರಿ ಹೆಣ್ಣು ಮಕ್ಕಳನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾನೆ, ಹೆಣ್ಣು ಮಕ್ಕಳನ್ನ ಯಾವ ರೀತಿ ತಿಂದು ತೇಗ್ತಾ ಇದ್ದಾನೆ ಅನ್ನೋ ವಿಚಾರ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇದೆ. ಮೀಡಿಯಾಗಳಲ್ಲಿ ಪ್ಯಾನೆಲ್ ಡಿಸ್ಕಷನ್ ಆಗ್ತಾ ಇದೆ. ಇದೇನು ಹೊಸ್ತೇನಲ್ವಲ್ಲ. ಪೊಲೀಸ್ ಅಧಿಕಾರಿಗಳು ತಿಂದು ಉಡಾಯಿಸ್ತಾ ಇದ್ದಾರೆ, ಕಾವಿಧಾರಿಗಳು ಮೊನ್ನೆ ಒಂದು ವಿಡಿಯೋಗಳೆಲ್ಲ ಬಂದಿತ್ತಲ್ಲ, ಅವರು ತಿಂದು ಉಡಾಯಿಸ್ತಾ ಇದ್ದಾರೆ. ಕಾವಿ ಎಲ್ಲರೂ ಖಾದಿಗಳು ಎಲ್ಲರೂ ತಿಂದು ಉಡಾಯಿಸ್ತಾ ಇದ್ದಾರೆ. ಆ ಸಮಯಕ್ಕೆ ಕುತ್ಕೊಂಡು ಸ್ಟುಡಿಯೋಗಳಲ್ಲಿ ಕುತ್ಕೊಂಡು ನೀವು ವರದಿಗಳನ್ನು ಮಾಡ್ತೀರಿ, ಸ್ಟೋರಿಗಳನ್ನು ಮಾಡ್ತೀವಿ, ಅದಾದ್ಮೇಲೆ ಸುಮ್ಮನೆ ಆಗೋಗ್ತೀರಿ. ಈ ವ್ಯವಸ್ಥೆ ಎಷ್ಟು ಕುಲಿಗೆಟ್ಟು ಹೋಗಿದೆ ಅಂತಂದರೆ ಆ ವ್ಯವಸ್ಥೆಯನ್ನು ಸರಿಪಡಿಸ್ಬೇಕಾಗಿದ್ದಂಥದ್ದು ಯಾರು? ಮೀಡಿಯಾಗಳು. ನೀವು ಇವತ್ತು ಯಾವ ಮೀಡಿಯಾಗಳು ಕುತ್ಕೊಂಡು ಈ ಕಲುಷಿತ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ ಸ್ವಾಮಿ? ಯಾಕೆ ಹೋಗ್ತಾ ಇದ್ದೀರಿ? ಇವತ್ತು ನಮ್ಮ ಕಣ್ಣು ಮುಂದೆ 1-2-3 ಚಾನೆಲ್ಗಳು ನಮಗೆ ಕಾಣ್ತಾ ಇದೆ ಕನ್ನಡದಲ್ಲಿ. ಗ್ಯಾರಂಟಿ ನ್ಯೂಸ್ನ ವಿದ್ಯಾ ಮಲ್ನಾಡವರಾಗಿರ್ಬೋದು, ರಾಧಕ್ಕ ಅವರಿರ್ಬೋದು, ಇವರುಗಳು ಎಷ್ಟು ಚೆನ್ನಾಗಿ ಆ ವಿಚಾರಗಳನ್ನು ಚೀಮಾರಿ ಆಗ್ತಾ ಇದ್ದಾರೆ ಅವರುಗಳಿಗೆ ಅಂತಂದರೆ ಎಲ್ಲ ಮೀಡಿಯಾಗಳು ಆ ಕೆಲಸ ಮಾಡಬೇಕಲ್ರಿ. ಯಾತಕ್ಕೆ ಮಾಡ್ತಾ ಇಲ್ಲ? ಒಬ್ಬ ಭ್ರಷ್ಟ ಅಧಿಕಾರಿ ಹೇಳ್ತಾನೆ, ನಾನು ಅಲ್ಲಿ ಪೋಸ್ಟಿಂಗ್ ಹಾಕಿಸ್ಕೊಂಬರಕ್ಕೆ ಇಷ್ಟು ಲಕ್ಷ ಕೊಟ್ಟೆ ಅಂತಂದ್ರೆ ಆ ಭ್ರಷ್ಟಾಚಾರ ಎಷ್ಟು ಆಳಕ್ಕೆ ಇಳಿದಿದೆ ಅಂತೇಳಿ ಅಲ್ಲಿ ಗೊತ್ತಾಗುತ್ತಲ್ರಿ. ಅವನು ಯಾರೋ ಒಬ್ಬ ಮೊನ್ನೆ ಒಬ್ಬ ಇದ್ನಲ್ಲ, ಯಾರೋ ಒಬ್ಬ DIGನ ಯಾರೋ ಒಬ್ಬ ಒಂದು ಹೆಣ್ಣುಮಗಳನ್ನು ತಪ್ಪಿಕೊಂಡಿಟ್ಟಿದ್ನಲ್ಲ, ಆ ಕೇಸು ಮುಚ್ಚೋಯ್ತು. ಯಾರೋ ಒಬ್ಬ ಸ್ವಾಮೀಜಿ ವಿಡಿಯೋನಲ್ಲಿ ಇದು ಮಾಡಿಕೊಂಡು ನೆಲದ ಮೇಲೆ ಮಲಕೊಂಡು ವಿಡಿಯೋ ನೋಡ್ಕೊಂಡು ಅದೇನೋ ಮಾಡ್ತಾ ಇದ್ದ ಅಂತೇಳಿ ಬಂದಿತ್ತು, ಅದು ಮುಚ್ಚೋಯ್ತು. ಮತ್ತಾರೋ ಸ್ವಾಮೀಜಿ ಎಲ್ಲೋ ಒಂದು ಕಡೆ ಬ್ಲ್ಯಾಕ್ ಮೇಲ್ ಮಾಡಿ ಒಳಗ್ಬಿಟ್ರು ಅಂತಂದ್ರು, ಅದು ಮುಚ್ಚೋಯ್ತು. ಇಲ್ಲಿ ಪ್ರತಿನಿತ್ಯವೂ ಲೋಕಾಯುಕ್ತ ದಾಳಿ ಆಗ್ತಾ ಇದೆ, ಕೋಟಿ ಸಾವಿರ ಕೋಟಿ ಹಣ ಸಿಗ್ತಾ ಇದೆ, ಅದರ ಬಗ್ಗೆ ಯಾರೂ ಮಾತನಾಡ್ತಾ ಇಲ್ಲ, ಅದು ಮುಚ್ಚೋಯ್ತು. ಏನು ಮಾಡ್ತೀರಿ? ಇಡೀ ವ್ಯವಸ್ಥೆ ಹಾಳು ಮಾಡ್ತಾ ಇರೋವಂಥದ್ದು ನೀವು ಮೀಡಿಯಾಗಳು. ನಿಮಗೆ ಜವಾಬ್ದಾರಿ ಅನ್ನೋದೇ ಇಲ್ವಾ? ನಿಮಗೆ ಜವಾಬ್ದಾರಿ ಅನ್ನೋದಲ್ಲ. ಇತ್ತೀಚೆಗೆ ಖುಷಿ ಆಗ್ತಾ ಇರುವಂಥ ವಿಚಾರ ಏನಂತಂದರೆ, ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ಕೇಂದ್ರ ಸರ್ಕಾರವನ್ನು ತರಾಟೆ ತೆಗೆದುಕೊಳ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರವನ್ನು ತರಾಟೆ ತೆಗೆದುಕೊಳ್ತಾ ಇದ್ದಾರೆ ಯುದ್ಧದ ವಿಚಾರದಲ್ಲಿ. ಇದು ಖುಷಿ ಕೊಡುವಂಥದ್ದು. ನಿಜಕ್ಕೂ ರಂಗಣ್ಣನವರು ಕೇಳ್ತಾ ಇರುವಂಥದ್ದು ಪ್ರತಿಯೊಬ್ಬ ಪತ್ರಕರ್ತ ಕೇಳಬೇಕು. ವಿದ್ಯಾ ಮಲ್ನಾಡ್ ಗ್ಯಾರಂಟಿ ನ್ಯೂಸ್ನಲ್ಲಿ ಬರ್ತಾ ಇರುವಂಥ ಆ 2 ಹೆಣ್ಣು ಮಕ್ಕಳು ಧೈರ್ಯದಿಂದ ಕೇಳ್ತಾ ಇದ್ದಾರಲ್ಲ, ಆ ಛಾತಿ ಎಲ್ಲರಿಗೂ ಬರಬೇಕು, ಆ ಛಾತಿ ಬರಬೇಕು. ಇವತ್ತು TV9ನಲ್ಲಿ ರಂಗನಾಥ್ ಭಾರದ್ವಾಜ್ ಹೇಳ್ತಿದ್ರು, ಟ್ರಂಪಿನ ಹುಚ್ಚಾಟಗಳ ಬಗ್ಗೆ ಮಾತನಾಡ್ತಿದ್ರು. ಅಂತಹ ಛಾತಿ ಎಲ್ಲರಿಗೂ ಬರಬೇಕು ಸ್ವಾಮಿ. ಎಲ್ಲ ಒಂದು ಕಡೆ ಮಾತಾಡೋದು, ಸುಮ್ಮನೆ ಆಗೋದು, ಎಲೆಕ್ಷನ್ ಬಂತು ರಾಜಕೀಯ ಪಕ್ಷಗಳಿಗೆ ಓಲೈಸ್ಕೊಂಡು ಕೂತ್ಕೊಳ್ಳೋದು ಅಲ್ಲ. ನೀವು ಮಾಡಬೇಕಾಗಿರುವಂತಹ ಕರ್ತವ್ಯ ದೊಡ್ಡದಿದೆ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಅದರ ಬಗ್ಗೆ ಬಾಯಿ ತೆಗಿಯಲ್ಲ. ಹೆಣ್ಣು ಮಕ್ಕಳು ಇವತ್ತು ಅತಂತ್ರ ಆಗ್ತಾ ಇದ್ದಾರೆ, ಅದರ ಬಗ್ಗೆ ಬಾಯಿ ತೆಗಿಯಲ್ಲ ನೀವು. ಇಲ್ಲಿ ಯಾರನ್ನೂ ರಕ್ಷಣೆ ಮಾಡಲಿಕ್ಕೆ ಹೋಗ್ತೀರಿ, ಮತ್ತೇನೋ ಮಾಡಲಿಕ್ಕೆ ಹೋಗ್ತೀರಿ. ಇಂತಹ ಪೊಲೀಸ್ ಅಧಿಕಾರಿಗಳು ಇವತ್ತು ನೋಡಿ, ಆ ಸೌಜನ್ಯ ಪ್ರಕರಣದಲ್ಲಿ ಒಬ್ಬ ಯೋಗೇಶ್ ಕುಮಾರ್ ಎಂಬ ತನಿಖಾಧಿಕಾರಿ ಲೋಪ ಆಗಿದೆ ಅವರಿಂದ ಅಂತ ಹೇಳ್ಬಿಟ್ಟು CBI ಜಡ್ಜ್ಮೆಂಟಲ್ಲಿ ಕೊಟ್ಟಿದ್ರು ಸಹ ಇವತ್ತಿನವರೆಗೂ ಯಾರಾದರೂ ಆ ಯೋಗೇಶ್ ಕುಮಾರ್ ತಪ್ಪು ಮಾಡಿದ್ದಾನೆ, ಅವನಿಗೆ ತನಿಖೆ ಆಗಬೇಕು ಅಂತೇಳಿ ಎಷ್ಟು ಮೀಡಿಯಾಗಳು ಮಾತನಾಡಿದ್ರು, ಎಷ್ಟು ಜನ ಮಾತನಾಡಿದ್ರು.
ಆನೆ ಮಾಹುತನ ಜೋಡಿ ಕೇಸಲ್ಲಿ ಇದೇ ಇದು ಅಧಿಕಾರಿ ಅದರಲ್ಲೂ ಇನ್ವಾಲ್ವ್ ಆಗಿ ಸಂತೋಷ್ ರಾವನ್ನ ಫಿಟ್ ಮಾಡಿದ್ನಲ್ಲ, ಇದ್ರ ಬಗ್ಗೆ ಎಷ್ಟು ಜನ ಮಾತಾಡ್ತಾ ಇದ್ದಾರೆ. ನಾನೊಂದು ಸೌಜನ್ಯ ಬಗ್ಗೆ ಮಾತನಾಡ್ತಾ ಇಲ್ಲ ಸ್ವಾಮಿ. ಇವತ್ತು ಮೂಡುಬಿದಿರೆಯಂತಹ ಮೂಡುಬಿದಿರೆ ಪವಿತ್ರವಾದಂತಹ ಸ್ಥಾನದಲ್ಲಿ ಒಬ್ಬ ಸಂದೀಪ ಅನ್ನೊಬ್ಬ ಪೊಲೀಸ್ ಅಧಿಕಾರಿ ಅವ್ರು ನಡ್ಕೊಳ್ತಾ ಇರುವಂತಹ ವಿಚಾರಗಳನ್ನು ನೋಡಿದಾಗ ಅಸಹ್ಯ ಅನ್ನಿಸ್ತು. ಇದೇನು ಹೊಸ್ತೇನಲ್ಲ, ಇದು ಹೊಸದಲ್ಲ. ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕಾದ್ರೆ ನೀವು ಮೀಡಿಯಾಗಳು ಇವರನ್ನು ಚೀಮಾರಿ ಹಾಕಬೇಕು, ಹಾದಿ ಬೀದಿನಲ್ಲಿ ಚೀಮಾರಿ ಹಾಕಬೇಕು. ಲೋಕಾಯುಕ್ತ ತನಿಖೆ ಆಗುತ್ತಲ್ಲ, ಫಾಲೋ ಅಪ್ ಮಾಡಬೇಕು, ಅವ್ರಿಗೆ ಚೀಮಾರಿ ಹಾಕುವಂಥ ಕೆಲಸ ಮಾಡಬೇಕು. ನೀವು ಮಾಡಲ್ವಲ್ಲ, ನೀವು ಮಾಡ್ತಾ ಇಲ್ಲಲ್ಲ. ಇವತ್ತು ದೇಶ ಇವತ್ತು ಯಾಕೆ ತಳಮಟ್ಟಕ್ಕೆ ಹೋಗ್ತಾ ಇದೆ, ಯಾಕೆ ಹಾಳಾಗ್ತಾ ಇದೆ, ಈ ದೇಶದ ಪ್ರಧಾನಮಂತ್ರಿಯನ್ನು ಯಾಕೆ ಟ್ರೋಲ್ ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಮೀಡಿಯಾಗಳು ಸ್ಟ್ರಾಂಗ್ ಇಲ್ಲ. ಮೀಡಿಯಾಗಳು ಸ್ಟ್ರಾಂಗ್ ಇದ್ದರೆ ಪ್ರಧಾನಮಂತ್ರಿಗಳನ್ನು ಅವತ್ತೇ ಪ್ರಶ್ನೆ ಕೇಳ್ತಿದ್ರಿ, ಇಂತಹ ಹುಚ್ಚಾಟಗಳನ್ನು ಇಂತಹ ಹುಚ್ಚು ಸ್ಟೇಟ್ಮೆಂಟ್ಗಳನ್ನು ಯಾಕೆ ಕೊಟ್ರಿ ಅಂತೇಳಿ. ಇಲ್ಲ, ಒಬ್ಬ ರವೀಶ್ ಕುಮಾರ್ ಅಂತವ್ರು ಹೇಳ್ತಾರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನ್ನ ಜೊತೆ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಕೇಳಿ ಅಂತ ಹೇಳ್ತಾರೆ. ಆ ಗತ್ತು ನಿಮ್ಗೆ ಯಾರಿಗಾದ್ರೂ ಇದೆಯಾ? ಅದೇ ಒಬ್ಬ ಪ್ರಧಾನಮಂತ್ರಿಗಳು ಲೋಕಸಭಾ ಟೈಮ್ನಲ್ಲಿ ಏನು ಏಷ್ಯಾನೆಟ್ ನೆಟ್ವರ್ಕು, ನ್ಯೂಸ್ 18, TV9 ನೆಟ್ವರ್ಕ್ಗಳಿಗೆ ಕರೆದು ಕೂತ್ಕೊಂಡಾಗೆ ಹೋಗಿ ಏನೋ ಭಾಗ್ಯ ಬಂದ್ಬಿಡ್ತು ಅನ್ನೋ ರೀತಿಯಲ್ಲಿ ಸಂದರ್ಶನ ಅವ್ರು ಹೇಳಿದ್ದನ್ನೇ ಕೇಳ್ಕೊಂಡು ಬರ್ತೀರಲ್ಲ. ಪ್ರಶ್ನಿಸುವಂಥ ಶಕ್ತಿ ಕಳ್ಕೊಂಡಿದ್ದೀರಲ್ಲ ನೀವು. ಪ್ರಶ್ನಿಸುವಂಥ ಶಕ್ತಿ ಕಳ್ಕೊಂಡು ಇವತ್ತು ನಿಸ್ಸಹಾಯಕರಾಗಿ ಜೀವನ ಮಾಡ್ತಾ ಇದ್ದೀರಲ್ಲ. ಸಂದೀಪ್ ಅಂತ ಸಾವಿರಾರು ಜನ ಇದ್ದಾರೆ, ಸಾವಿರಾರು ಜನ ಹೆಣ್ಣು ಬಾಕರಿದ್ದಾರೆ. ಕಾವಿ ಧರಿಸ್ಕೊಂಡು ಇವತ್ತು ಊರಿಗೆಲ್ಲ ಉಪದೇಶ ಹೇಳುವಂಥವರು, ಜಗತ್ತಿಗೆ ಪ್ರಳಯದಂತಹ ವಿಚಾರಗಳನ್ನು ಹೇಳುವಂಥವರು, ಏನೇನೋ ಪ್ರಿಡಿಕ್ಷನ್ಗಳನ್ನು ಮಾಡುವಂತಹ ಕಾವಿದಾರಿಗಳು, ಹಿಂದೂ ಧರ್ಮವನ್ನು ಬಳಸ್ಕೊಂಡಿರುವಂಥವರು ಇವತ್ತು ಏನೇನು ಕಚಡ ಕೆಲಸ ಮಾಡ್ತಾ ಇದ್ದಾರೆ, ಏನೇನು ಕಚಡ ಕೆಲಸ ಮಾಡ್ತಾ ಇದ್ದಾರೆ ನೋಡಿ, ಕಣ್ಣು ಮುಂದೆ ಇದೆ. ಖಾದಿ ಕಾವಿಗಳು ಇವರನ್ನೆಲ್ಲನೂ ಪ್ರಶ್ನೆ ಮಾಡಬೇಕಾಗಿದ್ದಂತಹ ಮೀಡಿಯಾಗಳು ಇವತ್ತು ಜವಾಬ್ದಾರಿಯನ್ನು ಮರ್ತಿರೋದ್ರಿಂದ ಇವತ್ತು ಹೆಣ್ಣು ಮಕ್ಕಳಿಗೆ ಒಂದು ಸ್ವತಂತ್ರ ಇಲ್ಲ. ಹೆಣ್ಣು ಮಕ್ಕಳಿಗೆ ಜೀವದ ಮುಷ್ಟಿಯಲ್ಲಿ ಹಿಡ್ಕೊಂಡು ಜೀವನ ಮಾಡುವಂತಹ ಪರಿಸ್ಥಿತಿ. ಮನೆ ಹೆಣ್ಣು ಮಕ್ಕಳನ್ನು ಇವತ್ತು ಹೊರಗಡೆ ಕಳಿಸ್ಬೇಕು ಅಂದರೆ ಹೆದರಿಕೆ, ಆ ಹೆಣ್ಣು ಮಕ್ಕಳನ್ನು ಬಳಸ್ಕೊಳ್ಳುವಂತಹ ರೀತಿ ಎಲ್ಲವನ್ನ ನೋಡ್ತಾ ಇದ್ದರೆ ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕಾಗಿದ್ದಂತಹ ಮಾಧ್ಯಮಗಳು ಅವು ಮಾರ್ಕೊಂಡಿರೋದ್ರಿಂದ ಇವತ್ತು ಇಷ್ಟೆಲ್ಲದಕ್ಕೂ ಒಂದು ಕಾರಣ. ಮಾಧ್ಯಮಗಳು ಈ ಜನರ ಧ್ವನಿಯಾಗಬೇಕಾಗಿತ್ತು, ಮಾರಿಕೊಂಡು ನೈತಿಕತೆಯನ್ನು ಕಳ್ಕೊಂಡು ಮೌಲ್ಯಗಳನ್ನು ಕಳ್ಕೊಂಡು ಇವತ್ತು ಹಾದಿ ಬೀದಿನಲ್ಲಿ ಜನರು ಚೀಮಾರಿ ಹಾಕುವಂತಹ ಪರಿಸ್ಥಿತಿಗೆ ಬಂದಿದ್ದೀರಲ್ಲ ನೀವು. ಯಾವತ್ತು ಬದಲಾವಣೆ ಆಗ್ತೀರಿ ನೀವು? ಯಾವತ್ತು ಬದಲಾವಣೆ ಆಗ್ತೀರಿ? ನಿಜಕ್ಕೂ ಇಷ್ಟು ದಿವಸ ನಾನು ಏನು ರಂಗಣ್ಣನ ಬಗ್ಗೆ ಹೇಳ್ತಾ ಇದ್ನಲ್ಲ, ಸರಿದಾರಿಗೆ ಬನ್ನಿ ಅಂತೇಳಿ, ಕೇಂದ್ರ ಸರ್ಕಾರದ ವೈಫಲ್ಯಗಳ ಬಗ್ಗೆ ಮಾತನಾಡಿದ್ದಂಥದ್ದು ನಿಜಕ್ಕೂ ಕೆಲವೊಂದು ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಬಹಳ ಖುಷಿ ಆಗುತ್ತೆ. ಇದೇ ರಂಗಣ್ಣನವರು ಇಡೀ ಕನ್ನಡದ ಪತ್ರಿಕೋದ್ಯಮಕ್ಕೆ ಹೆಡ್ಡಾಗಿ ಪತ್ರಿಕೋದ್ಯಮವನ್ನು ಆಳ್ಬೋದಾಗಿತ್ತು. ಇದೇ ವಿಶ್ವೇಶ್ವರ ಭಟ್ರು ಪ್ರಾಮಾಣಿಕವಾಗಿ ಪತ್ರಿಕೋದ್ಯಮವನ್ನು ನಡೆಸಿದ್ರೆ ಪತ್ರಿಕೋದ್ಯಮವನ್ನು ಆಳ್ಬೋದಾಗಿತ್ತು. ಅಕ್ಷರ ಮಾಂತ್ರಿಕ ರವಿ ಬೆಳಗೆರೆಯವರು ಹಾಯ್ ಬೆಂಗಳೂರಿಗೆ ಜೀವ ಕೊಟ್ಟಂತಹ ಕನ್ನಡಿಗರಿಗೆ ಸರಿಯಾದಂತಹ ಒಂದು ಚಾನೆಲ್ ಮಾಡಿ ಸರಿಯಾದಂತಹ ಒಂದು ಪತ್ರಿಕೋದ್ಯಮದ ಕರ್ತವ್ಯ ಏನು ಅಂತ ತಿಳಿಸ್ಬೋದಾಗಿತ್ತು. ಅವರು ಹೊರಟೋದ್ರು. ಇರುವಂಥವರಾದರೂ ಮಾತನಾಡ್ತಾರಾ ಅಂತಂದರೆ ಅವರು ಈ ಮಾತನಾಡಬೇಕಾದಂಥ ಸಮಯದಲ್ಲಿ ಮಾತನಾಡಲಿಲ್ಲ. ಕೊನೆಯ ಪಕ್ಷ ಈಗಲಾದರೂ ಮಾತಾಡ್ತಾರೆ. ಇದರ ಎಲ್ಲರ ಮಧ್ಯೆ ನನಗೆ ಖುಷಿ ಕೊಟ್ಟಿದ್ದು ಅಂತಂದರೆ ಗ್ಯಾರಂಟಿ ನ್ಯೂಸ್ ಈಗ ಪಾದಾರ್ಪಣೆ ಮಾಡಿದೆ. ಗ್ಯಾರಂಟಿ ನ್ಯೂಸ್ನ ರಾಧಕ್ಕ, ವಿದ್ಯಕ್ಕ ಇಂಥವರೆಲ್ಲನೂ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಂತಹ ಧ್ವನಿಗಳು ಹೆಚ್ಚಾಗಬೇಕು, ದೇಶ ಉಳಿಬೇಕು, ವ್ಯವಸ್ಥೆ ಸರಿ ಹೋಗಬೇಕು ಅಂತಂದರೆ ಇವರ ಧ್ವನಿಗಳು ಹೆಚ್ಚಾಗಬೇಕು, ಇವರಂತೆ ಧ್ವನಿಗಳು ಹೆಚ್ಚಾಗಬೇಕು. ಸರಿ ಮಾಡುವವರಿಗೆ ಶಬಾಷ್ಗಿರಿ ಕೊಡೋಣ, ತಪ್ಪು ಮಾಡ್ತಾ ಇದ್ದರೆ ತಪ್ಪು ಅಂತ ಹೇಳೋಣ. ಅವತ್ತು ನಮ್ಮ ದೇಶ ಸುಭಿಕ್ಷ ಆಗುತ್ತೆ. ಈ ಸಂದೀಪ್ ಅಂತಹ ಲಕ್ಷಾಂತರ ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಟ್ರಾನ್ಸ್ಫರ್ಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಬರ್ತಾರೆ, ಲಂಚ ತಗೊಳ್ತಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.